ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಮಟನ್ ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ಥರ ಮಾಡ್ತೀನಿ. ಈ ಥರ ಮಟನ್ ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನೀಗ 1/4 kg ಮಟನ್ಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಮಟನನ್ನು ಒಂದು 2-3 ಸರಿ ಚೆನ್ನಾಗಿ ತೊಳೆದು ಅದನ್ನು ನೀರೆಲ್ಲ ಸೋರೋದಕ್ಕೆ ಇಡಬೇಕು. ಬನ್ನಿ, ಲೇಟ್ ಮಾಡೋದು ಬೇಡ, ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಅಂದರೆ ಮಟನ್ ಸಾರಿಗೆ ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫಸ್ಟು ನಾನು ಒಂದು ಬಾಣಲೆನ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಈರುಳ್ಳಿ, ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿನ ಸುಲಿದು ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಬೋದು. ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಬರುತ್ತೆ ಅಂತ ಹೇಳ್ಬೋದು. ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಮ್ಮೂರಲ್ಲೆಲ್ಲ ಅಂದರೆ ನಾವೆಲ್ಲ ಹಳ್ಳಿ ಕಡೆ ಇದೇ ಥರನೇ ಮಟನ್ ಸಾಂಬಾರು ಮಾಡೋದು. ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಈರುಳ್ಳಿ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ವೀಟ್ನೆಸ್ ಅಂತ ಅನಿಸ್ತಿರುತ್ತೆ ಸಾಂಬಾರು, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು 3 ಫ್ರೈ ಆಗಾದಮೇಲೆ ಸ್ವಲ್ಪ ಕಡಲೆಪಪ್ಪು ಅಂದರೆ ಹುರ್ಗಡ್ಲೆನ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಬಿಸಿ ಮಾಡ್ಕೊಳ್ಳಿ, ಅದು ಆಲ್ರೆಡಿ ಫ್ರೈ ಆಗಿರುತ್ತೆ. ಈಗ ಇದನ್ನೆಲ್ಲ ಫ್ರೈ ಮಾಡಿದ್ದಾಯಿತು. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡಿಕೊಂಡು ಕೊಬ್ಬರಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ಒಂದು 2 ಇಂಚು ಶುಂಠಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹಸಿಯಾಗಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 20-30 ಮೆಣಸು ಹಾಕ್ತಾಯಿದ್ದೀನಿ. ಒಂದು 2 ಇಂಚು ಶುಂಠಿ, ಒಂದು 2 ಇಂಚು ಚಕ್ಕೆಲ್ಲ ಹಾಕ್ತಾಯಿದ್ದೀನಿ. ಒಂದು 10-12 ಲವಂಗನ ಹಾಕ್ತಾಯಿದ್ದೀನಿ. ಹಾಗೆ ಈ ಥರ ಫ್ರೈ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಡಲೆಪಪ್ಪು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು 1-2 ರೌಂಡ್ ಹಾಕ್ಸ್ಕೊಂಡ್ರೆ ಸಾಕು. ಫಸ್ಟೇ ಹಾಕೋದಕ್ಕೆ ಹೋಗಬಾರ್ದು. ಈಗ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ. ಅಂದರೆ ಮಸಾಲೆ ಪೌಡರ್, ಮಸಾಲೆ ಪುಡಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ 1-2 ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ತುಂಬ ನುಣ್ಣಗೆ ಮಸಾಲೆನ ಗ್ರೈಂಡ್ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೋಡಿ. ಈಗ ಸ್ಟವ್ ಮೇಲೆ ಕುಕ್ಕರನ್ನು ಇಡ್ತಾ ಇದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಹಚ್ಚಿ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಒಂದು 2-3 ಸ್ಪೂನು ಸ್ವಲ್ಪ ಬಿಸಿ ಆದಮೇಲೆ ಫ್ರೆಂಡ್ಸ್ ಸ್ಪೈಸಸ್ ಇರುತ್ತಲ್ಲ, ಸ್ಟಾರು, ಪಲಾವ್ ಎಲೆ, ಇದೆಲ್ಲ ಸ್ವಲ್ಪ ಒಂದು ಏಲಕ್ಕಿ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಆದರೆ ಮಟನ್ ಸಾರಿಗೆ ಒಬ್ಬೊಬ್ರು ಹಾಕಲ್ಲ, ಬರೀ ಈರುಳ್ಳಿ ಒಗ್ಗರಣೆ ಮಾಡ್ತಾರೆ. ಈ ಥರನೂ ಹಾಕಿ ನೋಡಿ ಎಷ್ಟು ಟೇಸ್ಟಾಗಿ ಬರುತ್ತೆ ಮಟನ್ ಸಾಂಬಾರು ಅಂತ, ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಆಗಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಮಟನ್ ಆವಾಗಲೇ ತೊಳೆದು ಇಟ್ಟಿದ್ದೆ ಅಲ್ವಾ, ಮಟನನ್ನು ಹಾಕಿ ಎಣ್ಣೆ, ಅದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಆವಾಗಲೇ ತುಂಬ ಟೇಸ್ಟಾಗಿ ಬರೋದು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಲಿ 5 ನಿಮಿಷ ಫ್ರೈ ಆದರೆ ನೋಡಿ ಈ ಥರ ಬರುತ್ತೆ, ಕಲರೆಲ್ಲ ಈ ಥರ ಚೇಂಜ್ ಆಗುತ್ತೆ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಫ್ರೆಂಡ್ಸ್, ಮಟನ್ ಸಾರಂತೂ ಮಟನ್ ಸಾಂಬಾರಂತೂ 2 ವಿಜಿಲು 3 ವಿಜಿಲ್ಗಂತೂ ಆಗೋದೇ ಇಲ್ಲ. ಒಂದು 5-6 ವಿಜಿಲ್ ಹಾಕ್ಸ್ಕೊಂಡ್ರೇ ಅದು ಕರೆಕ್ಟಾಗಿ ಬೆಂದಿರುತ್ತೆ. ಅಟ್ಲೀಸ್ಟ್ ಒಂದು 6 ವಿಜಿಲ್ ಆದರೂ ಹಾಕ್ಸ್ಕೊಳ್ಳೇಬೇಕು. ತುಂಬ ಎಳೆ ಮಟನ್ ಅಂತ ಇದ್ದರೆ 3 ವಿಜಿಲ್ ಸಾಕಾಗುತ್ತೆ. ಸ್ವಲ್ಪ ಬಲ್ತಿರೋದಾದರೂ ಮಟನ್ಗೆ ಒಂದು 6 ವಿಜಿಲ್ ಹಾಕ್ಸ್ಕೊಳ್ಳೇಬೇಕು. ನಾನು ಯೂಟ್ಯೂಬಲ್ಲಿ ನೋಡ್ತೀನಿ 3 ವಿಜಿಲ್ ಸಾಕು, 2 ವಿಜಿಲ್ ಸಾಕು ಅಂತಾರೆ. ಅದಂತೂ ಬೆಂದೇ ಇರಲ್ಲ. ನಾವೆಲ್ಲ ಬೇಯಿಸಿ ನೋಡ್ತೀವಿ 2-3 ವಿಜಿಲ್ಗೆ ಅದು ಏನೂ ಇದೇ ಆಗಿರಲ್ಲ. ಅದು ನಾನಂತೂ 6 ವಿಜಿಲ್ ಹಾಕ್ಸ್ಕೊತೀನಿ, ಕರೆಕ್ಟಾಗಿ ಬೆಂದಿರುತ್ತೆ. ಮಟನ್ ಬೆಂದಿಲ್ಲ ಅಂದರೂ ಚೆನ್ನಾಗಿರಲ್ಲ. ಅದೇನು ಬಾಯಲ್ಲಿ ಅಲ್ಲಲ್ಲಿ ಹಾಕಿ ಕಿತ್ಕೊಂಡು ತಿನ್ನೋ ಥರ ಇರಬಾರ್ದು. ಮೂಳೆನ ನಾವು ಕೈಯಲ್ಲಿ ಮುಟ್ಟಿದ್ರೆ ಮೂಳೆಯಿಂದ ಆ ಪೀಸೆಲ್ಲ ಬಿಡಬೇಕು. ಆ ಥರ ಬೇಯಿಸಿದ್ರೇ ಮಟನ್ ಸಾರು ಚೆನ್ನಾಗಿರೋದು. ಬೇಯ್ತಿರುವಾಗ ಒಂದು ಮೂಳೆನ ಇಟ್ಕೊಂಡು ಅದರಲ್ಲಿರೋ ಮಟನನ್ನು ಈ ಥರ ಕೈಯಲ್ಲಿ ಬಿಡಿಸಿದ್ರೆ ಬರಬೇಕು, ಅಲ್ಲಿವರೆಗೂ ಬೇಯಿಸಬೇಕು. ಆವಾಗಲೇ ಟೇಸ್ಟಾಗಿರೋದು. ಫ್ರೆಂಡ್ಸ್, ನಾವು ಅದು ಮೂಳೆ ಬಿಟ್ಟಿಲ್ಲ ಮಟನ್ ಅಂದರೆ ಅದು ತಿನ್ನೋದಕ್ಕೂ ಕಷ್ಟ, ಗಟ್ಟಿಯಾಗಿ ಬಾಯೆಲ್ಲ ನೋವು ಬರ್ತಿರುತ್ತೆ. ಮಟನ್ನೇನಂತೂ ಒಂದು 6 ವಿಜಿಲ್ ಹಾಕ್ಸ್ಕೊಳ್ಳೇಬೇಕು. ನಾನಂತೂ 6-7, ಇನ್ನೂ ಸ್ವಲ್ಪ ಏನಾದರೂ ಬಲ್ತಿದೆ ಅಂದರೆ ಒಂದು 8 ವಿಜಿಲ್ ಆ ಥರ ಹಾಕ್ಸ್ಕೊತೀನಿ. ನೋಡಿ ಎಲ್ಲ ನಾನು 6-7 ವಿಜಿಲ್ ಹಾಕ್ಸಿ ಈಗ ಆಫ್ ಮಾಡಿದ್ದೆ. ನೋಡಿ ತಣ್ಣಗಾದ್ಮೇಲೆ ಕ್ಯಾಪ್ ತೆಗಿತಾ ಇದ್ದೀನಿ. ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಈ ಥರ ಬೇಯಬೇಕು. ಈಗ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ಕ್ಯಾಪ್ ಎಲ್ಲ ತೆಗೆದ್ಬಿಟ್ಟು ಕುದಿಸ್ಕೊತೀನಿ.
ಕುಕ್ಕರಿಂದ ಕ್ಯಾಪ್ ತೆಗ್ದಿದ ತಕ್ಷಣ ತಿಂದರೆ ಫ್ರೆಂಡ್ಸು ಒಂಥರ ಇರುತ್ತೆ. ಸ್ವಲ್ಪ ಕ್ಯಾಪ್ ತೆಗ್ದಾದ್ಮೇಲೂ ಸ್ವಲ್ಪ ಕುದಿಸ್ಬಿಟ್ಟು ನೋಡಿ, ಇನ್ನೂ ಸ್ವಲ್ಪ ಟೇಸ್ಟ್ ಇರುತ್ತೆ. ಯಾಕೆ ಅಂದರೆ ಆ ಸ್ಮೆಲ್ಲೆಲ್ಲ ಅದರೊಳಗೆ ಸೇರಿಕೊಂಡಿರುತ್ತೆ ಒಳಗಡೆನೆ, ಕುಕ್ಕರ್ ಒಳಗಡೆನೆ. ಸ್ವಲ್ಪ ಕುದ್ದಾದ್ಮೇಲೆ ಅದು ಹಬೆ ಎಲ್ಲ ಹೋಗಾದ್ಮೇಲೆ ತಿನ್ನೋಡಿ, ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲರೂ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮಾಡೋ ಮೆಥಡ್ ಬೇರೆ ಆಗಿರುತ್ತೆ. ಆದರೆ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕುದಿಯುವಾಗ ಸ್ವಲ್ಪ ಕಟ್ ಮಾಡಿ ಇಟ್ಟಿರೋ ಅಂಥ ಕೊತ್ತಂಬರಿ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸಂಡೇ ಸ್ಪೆಷಲ್ ಮಾಡಿ ನೋಡಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.